ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿತ್ಯ, ಹೇಳಿಮ್ಮ. ನಿತ್ಯ, ಆ ರೂಮಲ್ಲಿರೋ ಫೋಟೋ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ? ಓ, ಆ ಹಳೆ ಫೋಟೋ ಬಗ್ಗೆ ಕೇಳ್ತಾ ಇದ್ದೀರಾ? ಹಾಂ, ಅದೇ ಫೋಟೋ. ಅದೇನಾದ್ರೂ ನಿಮ್ಗೆ ವಿಷಯ ಗೊತ್ತಾ? ಶಾಂತಿ ಏನಾದರೂ ಅದ್ರ ಬಗ್ಗೆ ನಿನ್ನ ಹತ್ರ ಮಾತಾಡಿದಾಳ? ಇಲ್ಲ, ನನಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಯಾಕೆ? ಈ ಮನೇಲಿ ಯಾವಾಗ ಯಾರಾದ್ರೂ ನೆಂಟರು ಪರಿಚಯಸ್ಥರು ಇದ್ರಾ? ಅವಳು ಹೇಳಿರೋದು ಬರೀ ಅಪ್ಪ ಅಮ್ಮ ಮುನಿಯಪ್ಪ ಇವ್ರುಗಳ ಬಗ್ಗೆ ಅಷ್ಟೇ. ಆಮೇಲೆ ಅಪ್ಪ ಚಿಕ್ಕವರಿದ್ದಾಗ ಮುನಿಯಪ್ಪನ ಜೊತೆ ತುಂಬಾನೇ ಕ್ಲೋಸ್ ಇದ್ರಂತೆ. ಅದನ್ನ ಬಿಟ್ಟು ನನಗೆ ಬೇರೆ ಏನು ಗೊತ್ತಿಲ್ಲ. ಏನಾಯ್ತು? ಯಾಕೆ ವಿಷಯ ಕೇಳ್ತಾ ಇದ್ದೀರಾ? ಏನೂ ಇಲ್ಲ. ಆ ಫೋಟೋ ಇದೆಯಲ್ಲ, ಅದ್ರಲ್ಲಿ ಒಂದು ಹುಡುಗಿ ಇದ್ದಾಳೆ. ಆ ಹುಡುಗಿ ಯಾರು? ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ. ವಿಧಿಯವರೇ, ಹಾಯ್ ಕಾರ್ತಿಕ್. ಇವೇನು ಬೇಕು ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದ್ದೀರಾ ಅಥವಾ ನಾನೇ ಎಕ್ಸ್ಟ್ರಾ ಹುರ್ಕೋತಿದ್ದೀನ? ನಿಧಿ, ನೀವ್ ಮಾತಾಡ್ತಿರೋದು ನನಗ್ ಕೇಳಿಸ್ತಿದೆ. ಏನ್ ಸಮಾಚಾರ? ಅಷ್ಟ್ ಜೋರಾಗಿ ಮಾತಾಡಿದ್ರೆ ಕಾರ್ತಿಕ್ ಅಲ್ಲ, ಕಾಶ್ಮೀರ್ವರೆಗೂ ಕೇಳಿಸುತ್ತೆ. ಇರಿ ಸರ್, ಫೋನಲ್ಲಿ ಮಾತಾಡ್ತಿಲ್ವಾ? ಏನ್ ನಿಮ್ದು? ನಿಧಿಯವರೇ, ಸಾರಿ ಕಾರ್ತಿಕ್, ಇಲ್ಲಿ ಯಾರೋ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಿದ್ದಾರೆ, ನೀವ್ ಮಾತಾಡಿ. ಯಾರೋ ಕರೀತಾ ಇರೋದ? ನಿಧಿ, ಕಾರ್ತಿಕ ಏನಿಬ್ರು ಸೇರ್ಕೊಂಡು ನಮ್ಗೆ ಉರ್ಸೋದಕ್ಕೆ ಪ್ಲಾನ್ ಮಾಡ್ತಿದಾರ? ಹಲೋ ಸರ್, ಸಾರಿ ಡಿಸ್ಟರ್ಬ್ ಆಯ್ತಾ? ರೀ, ಆಲ್ರೆಡಿ ಡಿಸ್ಟರ್ಬ್ ಮಾಡಾಯ್ತಲ್ಲ, ಮತ್ತೆ ಯಾಕೆ ಕೇಳ್ತಿದ್ದೀರಾ? ಏನ್ರಿ ಎರಡೆರಡು ನಂಬರ್ ಇಟ್ಕೊಂಡು ನಂಗೆ ಆಟಾಡಿಸ್ತಿದ್ದೀರಾ? ಅಯ್ಯೋ ಸರ್, ನಾನಾ? ನೀವೇನೋ ಬೇಜಾರಾಗ್ಬೇಡಿ ಕಾರ್ತಿಕ್, ನಿಮ್ಗೆ ಏನ್ ಮಾತಾಡ್ಬೇಕನ್ಸುತ್ತೋ ಇವಾಗ ಮಾತಾಡಿ, ಮತ್ತೆ ನಾನು ನಾಳೆ ಬ್ಯುಸಿ ಆಗಿ ಹೋಗ್ತೀನಿ. ಸರ್, ನನ್ನ ಹತ್ರ ಇರೋದು ಒಂದೇ ನಂಬರು, ಒಂದೇ ಫೋನು. ನಿಮ್ಮನ್ನ ಆಟ ಆಡ್ಸೋ ಧೈರ್ಯ ನನಗೆಲ್ಲಿದೆ ಸರ್? ಮತ್ತೆ ಅದ್ಯಾರು ಫೋನ್ ಮಾಡಿರೋದು? ಅದು ಅಂದ್ರೆ ಅರ್ಥ ಆಗ್ತಿಲ್ಲ ಸರ್. ನೀವು ಇದಕ್ಕೂ ಬದಲು ಯಾರಿಗೆ ಫೋನ್ ಮಾಡಿದ್ರಿ? ಸರ್, ಇಲ್ಲಿ ನೆಟ್ವರ್ಕ್ ಸಿಗದೆ ಅಪರೂಪ. ಇವಾಗ ನೆಟ್ವರ್ಕ್ ಸಿಕ್ಕಿದೆ, ಅದಕ್ಕೆ ನಿಮ್ಗೆ ಕಾಲ್ ಮಾಡಿದ್ದು. ಇವತ್ತು ನಿಮ್ಗೆ ಫಸ್ಟ್ ಕಾಲ್ ಮಾಡ್ತಿರೋದು. ನನಗೆ ಫಸ್ಟ್ ಫೋನಾ? ಹಾಗಾದ್ರೆ ನಿಧಿ ನಾಟಕ ಮಾಡ್ತಿದಾರ?